ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಮತ್ತು ಮಿಹಿತಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಟ್ರಯಾಂಗಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪರ್ಟಿಕ್ಯುಲರ್ ಟ್ರಯಾಂಗಲ್ಸು ನಿಮ್ಮ NCERT ಕ್ಲಾಸ್ 10 ಬುಕ್ಕಲ್ಲಿ ಚಾಪ್ಟರ್ 6ಅಲ್ಲಿದೆ. ಅದೇ ರೀತಿ ನಿಮ್ಮ ಕರ್ನಾಟಕ ಸ್ಟೇಟ್ ಬುಕ್ಕಲ್ಲಿ ಚಾಪ್ಟರ್ 2ಇದೆ, ಕರೆಕ್ಟ್ ಅಲ್ವಾ? ಸೊ ಇವತ್ತಿನ ಈ ಸೆಷನಲ್ಲಿ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಇಂಟ್ರೊಡಕ್ಷನ್ ಟು ಟ್ರಯಾಂಗಲ್ಸ್ ಮತ್ತು ಎಕ್ಸಸೈಸ್ 6.1 ಅಥವಾ 2.1 ನೋಡೋಣ. ಬನ್ನಿ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ಕಮಿಂಗ್ ಟು ದ ಓವರ್ ವ್ಯೂ ಆಫ್ ದಿಸ್ ಟ್ರಯಾಂಗಲ್ ಟಾಪಿಕ್. ಈ ಟ್ರಯಾಂಗಲ್ ಟಾಪಿಕ್ದು ಓವರ್ ವ್ಯೂ ನೋಡೋದಾದರೆ, ಟ್ರಯಾಂಗಲ್ಸ್ ಅಂದರೆ ಏನು ಹೇಳಿ? ಎ ಪಾಲಿನಾಮಿಯಲ್ ಹ್ಯಾಸ್ 3 ಸೈಡ್ಸ್, ಕರೆಕ್ಟಾ? ಮತ್ತು 3 ಆ್ಯಂಗಲ್ಸ್ ಇರುತ್ತೆ, ಇಂಟೀರಿಯರ್ ಆ್ಯಂಗಲ್ಸ್, ಕರೆಕ್ಟಾ? ಸೊ ಟ್ರಯಾಂಗಲ್ಲು ನಿಮಗೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇರ್ಬೋದು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರ್ಬೋದು, ಕರೆಕ್ಟಾ? ಯು ಕ್ಯಾನ್ ರೈಟ್ ಲೈಕ್ ದಿಸ್ ಆರ್ ಐಸಾಸೆಲಸ್ ಟ್ರಯಾಂಗಲ್ಸ್ ಇರ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಇದೆ. ಈ ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ನೀವು ಟ್ರಯಾಂಗಲ್ಸ್ದು ಡಿಫ್ರೆಂಟ್ ಪ್ರಾಪರ್ಟೀಸ್ನ ಕಲಿತಾ ಹೋಗ್ತೀರಾ. ಓಕೆ, ಸೊ ಪ್ರೀವಿಯಸ್ ಕ್ಲಾಸ್ 9th ಅಥವಾ 9ನೇ ಕ್ಲಾಸಲ್ಲಿ ನೀವು ಕಾಂಗ್ರುಯೆಂಟ್ ಫಿಗರ್ಸ್ ಅಂತ ನೀವು ಒಂದು ಟಾಪಿಕ್ನ ಕಲ್ತಿರ್ತೀರಾ ಅಂತ ಕಲ್ತಿದ್ದೀರಾ, ರೈಟ್? ಸೊ ಅದನ್ನು ರೀಕಾಲ್ ಮಾಡೋದಾದರೆ, ಲೆಟಸ್ ರೀಕಾಲ್ ದಟ್ ಕಾಂಗ್ರುಯೆಂಟ್ ಫಿಗರ್ಸ್. 2 ಫಿಗರ್ನ ಕಾಂಗ್ರುಯೆಂಟ್ ಅಂತ ಯಾವಾಗ ಕರಿತೀವಿ ಅನ್ನೋದಾದರೆ, ಟೂ ಫಿಗರ್ಸ್ ಆರ್ ಸೆಟ್ ಟು ಬಿ ಕಾಂಗ್ರುಯೆಂಟ್ ಇಫ್ ದೇ ಹ್ಯಾವ್ ಸೇಮ್ ಶೇಪ್ ಮತ್ತು ಸೇಮ್ ಸೈಜ್. ಏನಿರಬೇಕು? ಸೇಮ್ ಶೇಪ್ ಇರಬೇಕು. ಎರಡು ನೋಡೋದಕ್ಕೆ ಒಂದೇ ರೀತಿ ಕಾಣಿಸ್ಬೇಕು ಮತ್ತು ಸೇಮ್ ಸೈಜೂ ಕೂಡ ಇರಬೇಕು. ಎರಡೂ ಕೂಡ ಒಂದೇ ರೀತಿ ಕಾಣಿಸ್ಬೇಕು, ಒಂದೇ ಸೈಜಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ನಾವು 2 ಫಿಗರ್ನ ಕಾಂಗ್ರುಯೆಂಟ್ ಫಿಗರ್ಸ್ ಅಂತ ಕರಿತೀವಿ. ಇದನ್ನು ನೀವು 9ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ, ಕರೆಕ್ಟಾ? ಇವತ್ತಿನ ಈ ಚಾಪ್ಟರಲ್ಲಿ ಏನಿದೆಯಲ್ಲ, ಕ್ಲಾಸ್ 10th ನೀವು ಸಿಮಿಲರ್ ಫಿಗರ್ಸ್ ಬಗ್ಗೆ ಕಲಿತೀರಾ. ಓಕೆ, ಇನ್ ದಿಸ್ ಚಾಪ್ಟರ್ ವಿ ಶಲ್ ಸ್ಟಡಿ ಅಬೌಟ್ ದೋಸ್ ಫಿಗರ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಸೇಮ್ ಶೇಪ್ ಬಟ್ ನಾಟ್ ನೆಸರಿ ದ ಸೇಮ್ ಸೈಜ್. ಫಾರ್ ಎಕ್ಸಾಂಪಲ್, ಈ ಚಾಪ್ಟರ್ಲಿ ಏನು ಕಲಿತೀವಿ ಅಂತ ಹೇಳ್ತಿದ್ದಾರೆ ಅವರು, ಒಂದು ಟ್ರಯಾಂಗಲ್ ತೊಗೊಂಡ್ರೆ ಇದೆರಡೂ ಸೇಮ್ ಶೇಪಲ್ಲಿರ್ಬೋದು, ಓಕೆ, ಸೈಜ್ ವೇರಿ ಇರ್ಬೋದು. ಈ ಥರ ಟ್ರಯಾಂಗಲ್ಸ್ ಅಥವಾ ಒಂದು ಸ್ಕ್ವೇರ್ ಚಿಕ್ಕದಾಗಿರ್ಬೋದು, ಇನ್ನೊಂದು ಸ್ಕ್ವೇರು ದೊಡ್ಡದಾಗಿರ್ಬೋದು, ಕರೆಕ್ಟಾ? ಈ ರೀತಿ ಶೇಪ್ಸ್ ಏನಿದೆಯಲ್ಲ ಅದ್ರ ಬಗ್ಗೆ ಸಿಮಿಲಾರಿಟಿ ಪ್ರಾಪರ್ಟೀಸ್ನ ಕಲಿತಾ ಹೋಗ್ತೀವಿ. ಓಕೆ, ಸೊ ದಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಇನ್ ಕ್ಲಾಸ್ 10. ಸೊ ಕಮಿಂಗ್ ಟು ಓವರ್ವ್ಯೂ ಅಬೌಟ್ ಸಿಮಿಲರ್ ಫಿಗರ್ಸ್ದು ಓವರ್ವ್ಯೂ ನೋಡೋದಾದರೆ, 2 ಫಿಗರ್ಸ್, 2 ಫಿಗರ್ಸ್ ಹ್ಯಾವಿಂಗ್ ದ ಸೇಮ್ ಶೇಪ್ ಆ್ಯಂಡ್ ನಾಟ್ ನೆಸರ್ಲಿ ದ ಸೇಮ್ ಸೈಜ್. ಓಕೆ, 2 ಸೇಮ್ ಶೇಪಲ್ಲಿರಬೇಕು ಬಟ್ ಸೈಜು ಡಿಫ್ರೆಂಟ್ ಆಗಿರ್ಬೋದು. ನಾಟ್ ನೆಸರಿ ದ ಸೇಮ್ ಸೈಜ್ ಆರ್ ಸಿಮಿಲರ್ ಫಿಗರ್ಸ್. ಸಿಮಿಲರ್ ಫಿಗರ್ನ ಯಾವುದನ್ನ ಕರಿತೀವಿ ನಾವು? 2 ಫಿಗರ್ಸು ಸೇಮ್ ಶೇಪಲ್ಲಿರಬೇಕು ಬಟ್ ಸೈಜ್ ಡಿಫ್ರೆಂಟ್ ಆಗಿರಬೇಕು. ಫಾರ್ ಎಕ್ಸಾಂಪಲು, ನಿಮ್ಮದೇ ಒಂದು ಫೋಟೋ, ಚಿಕ್ಕದು ಸ್ಟ್ಯಾಂಪ್ ಸೈಜ್ ಫೋಟೋ ಇದೆ ಅಂತ ತಿಳ್ಕೊಳ್ಳಿ, ಇನ್ನೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಇರೋದು ಎರಡೂ ಸಿಮಿಲರ್ ಫೇಸೇನೆ ಬಟ್ ಸೈಜು ಡಿಫ್ರೆನ್ಸ್ ಇದೆ. ಅದಕ್ಕೇ ಸಿಮಿಲರ್ ಫೇಸ್, ಸಿಮಿಲರ್, ಇಟ್ ಲುಕ್ಸ್ ಸಿಮಿಲರ್. ಯಾವುದೇ 2 ಇಮೇಜ್ ನೋಡಿದಾಗ ಇಟ್ ಲುಕ್ಸ್ ಸಿಮಿಲರ್ ಅಂತ ಎಂತ ಕರಿತೀವಿ? ಎರಡರಲ್ಲೂ ಸೇಮ್ ಇರುತ್ತೆ ಬಟ್ ಸೈಜು ಚಿಕ್ಕದಿರ್ಬೋದು, ಇನ್ನೊಂದು ದೊಡ್ಡದಿರ್ಬೋದು. ಓಕೆ, ಈ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ ನೀವೇನು ಕಲಿತೀರಲ್ಲ, ಈ ಸಿಮಿಲಾರಿಟಿ ಪ್ರಾಪರ್ಟೀಸ್ ರಿಲೇಟೆಡ್ ಟು ಟ್ರಯಾಂಗಲ್, ಅದನ್ನು ಅಟ್ ದ ಎಂಡ್ ಪೈಥಾಗರಸ್ ಥಿಯರಮ್ಗೆ ಅಪ್ಲೈ ಮಾಡಿ ಅದನ್ನು ಪ್ರೂವ್ ಮಾಡ್ತೀರಾ. ಓಕೆ, ವಿ ಶಲ್ ಡಿಸ್ಕಸ್ ದ ಸೇಮ್ ಸಿಮಿಲಾರಿಟಿ ಆಫ್ ಎ ಟ್ರಯಾಂಗಲ್ ಆ್ಯಂಡ್ ಅಪ್ಲೈ ದಿಸ್ ನಾಲೆಡ್ಜ್ ಇನ್ ಗಿವಿಂಗ್ ಎ ಸಿಂಪಲ್ ಪ್ರೂಫ್ ಫಾರ್ ಪೈಥಾಗರಸ್ ಥಿಯರಮ್ ಅಟ್ ದ ಎಂಡ್. ಓವರಾಲ್ ಮೇನ್ ಮೋಟಿವ್ ಏನಂದರೆ, ಟ್ರಯಾಂಗಲ್ ಚಾಪ್ಟರ್ ಕಲ್ತಾದ್ಮೇಲೆ, ಡಿಫ್ರೆಂಟ್ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ ಕಲ್ತಾದ್ಮೇಲೆ, ಆ ಪ್ರಾಪರ್ಟೀಸ್ ಏನು ಸಿಮಿಲಾರಿಟಿ ಪ್ರಾಪರ್ಟಿ ಕಲ್ತಿರ್ತಾರಲ್ಲ ಅದನ್ನು ಪೈಥಾಗರಸ್ ಥಿಯರಮ್ಗೆ ಅಪ್ಲೈ ಮಾಡಿ ಅದನ್ನು ಸಿಂಪಲಾಗಿ ಪ್ರೂವ್ ಮಾಡ್ತೀರಾ. ಓಕೆ, ಸೊ ಸಿಮಿಲರ್ ಫಿಗರ್ಸ್ ಡೆಫಿನಿಷನ್ ಅಥವಾ ಥಿಯರಮ್ ನೋಡೋದಾದರೆ, 2 ಪಾಲಿಗಾನ್ಸ್ ಆಫ್ ದ ಸೇಮ್ ನಂಬರ್ ಆಫ್ ಸೈಡ್ಸ್ ಆರ್ ಸಿಮಿಲರ್ if all the corresponding angles are equal and all the corresponding sides are in the same ratio. ಓಕೆ, ಸೊ ಏನು ಹೇಳ್ತಿದೆ ಡೆಫಿನಿಷನ್ ಅಥವಾ ಥಿಯರಮ್ಮು? 2 ಪಾಲಿಗಾನ್ ತೊಗೊಂಡ್ರೆ, ಪಾಲಿಗಾನ್ ಏನು ಹೇಳಿ? ಇಟ್ ಕ್ಯಾನ್ ಹ್ಯಾವ್ ಮೋರ್ ದೆನ್ 3 ಸೈಡ್ಸ್, ಕರೆಕ್ಟಾ? ಆರ್ ಮೋರ್ ದೆನ್ 2 ಸೈಡ್ಸ್ ಆಲ್ಸೋ. 2 ಪಾಲಿಗಾನ್ಸ್ ಆರ್ ಆಫ್ ದ ಸೇಮ್ ನಂಬರ್ ಆಫ್ ಸೈಡ್ಸ್ ಆರ್ ಸಿಮಿಲರ್. ಇಲ್ಲಿ ನಮ್ಮ ಹತ್ರ ಎಕ್ಸಾಂಪಲ್ ಏನಿದೆ? ಒಂದು ಟ್ರಯಾಂಗಲ್ ಇದೆ, ಸೇಮ್ ನಂಬರ್ ಆಫ್ ಸೈಡ್ಸ್, 3 ಸೈಡ್ಸ್ ಇದೆ, ಕರೆಕ್ಟಾ? are said to be similar if all the corresponding angles are equal. ಓಕೆನಾ? ಆ್ಯಂಗಲ್ ಎ, ಆ್ಯಂಗಲ್ ಬಿ, ಆ್ಯಂಗಲ್ ಸಿ ಇದೆ ಇಲ್ಲಿ,
ಆ್ಯಂಗಲ್ ಪಿ ಅಂತ ಕರೆಯೋಣ. ಇದರಲ್ಲಿ ಪಿ ಕ್ಯೂ ಆರ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ವಾಟ್ ದೇ ಆರ್ ಟೆಲ್ಲಿಂಗ್, ಕರಸ್ಪಾಂಡಿಂಗ್ ಆ್ಯಂಗಲ್ ಎ ಈ ಫಿಗರಲ್ಲಿ ಶುಡ್ ಬಿ ಈಕ್ವಲ್ ಟು ಆ್ಯಂಗಲ್ ಪಿ, ಆ್ಯಂಗಲ್ ಬಿ ಶುಡ್ ಬಿ ಈಕ್ವಲ್ ಟು ಆ್ಯಂಗಲ್ ಕ್ಯೂ. ಅದೇ ರೀತಿ ಆ್ಯಂಗಲ್ ಸಿ ಈಕ್ವಲ್ ಟು ಆ್ಯಂಗಲ್ ಆರ್. ಓಕೆನಾ? ಇದೆಲ್ಲ ಈಕ್ವಲ್ ಆಗಬೇಕು. ಅದ್ರ ಜೊತೆಗೆ ಆಲ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಶುಡ್ ಬಿ ಇನ್ ದ ಸೇಮ್ ರೇಷ್ಯೂ ಆರ್ ಪ್ರಪೋರ್ಷನ್. ಅಂದರೆ ಇದೆರಡು ಫಿಗರ್ ಇದೆಯಲ್ಲ, ನಾವು ಸೈಡ್ 1 2 3 ಅಂತ ತಗೊಂಡ್ರೆ 1 2 3 ಅಂತ ತಗೊಂಡ್ರೆ ಯಾವುದೇ ಒಂದು ಆ್ಯಂಗಲ್ ತೊಗೊಳ್ಳಿ, ಆ್ಯಂಗಲ್ ಎ ಅಥವಾ ಆ್ಯಂಗಲ್ ಪಿ ಎರಡನ್ನ ರೆಫರ್ ಮಾಡೋಣ. ಇದಕ್ಕೆ ಕರಸ್ಪಾಂಡಿಂಗ್ ಸೈಡ್ಸ್ ಯಾವ್ದು ಹೇಳಿ? ಎ ಬಿ ಮತ್ತು ಎ ಸಿ. ಎ ಬಿ ಮತ್ತು ಎ ಸಿ ಪ್ರಪೋರ್ಷನ್ ಏನಿದೆಯಲ್ಲ, ದಿಸ್ ವಿಲ್ ಬಿ ಈಕ್ವಲ್ ಟು ಪಿ ಕ್ಯೂ ಮತ್ತು ಪಿ ಆರ್. ಓಕೆ, ಇದೆರಡು ಡಿವೈಡೆಡ್ ಬೈ ಇದೆರಡು ನೋಡಿದ್ರೆ ದಿಸ್ ಡಿವೈಡ್ ಬೈ ದಿಸ್. ಅದೇ ರೀತಿ ಇಫ್ ಯು ಟೇಕ್ ಎನ್ ಎಕ್ಸಾಂಪಲ್ ಆಫ್ ಆ್ಯಂಗಲ್ ಸಿ ಎಸ್ ಎ ರೆಫರೆನ್ಸ್ ಮತ್ತು ಆ್ಯಂಗಲ್ ಆರ್ ಎಸ್ ಎ ರೆಫರೆನ್ಸ್, ಎ ಸಿ ಡಿವೈಡೆಡ್ ಬೈ ಬಿ ಸಿ, ಎ ಸಿ ಡಿವೈಡೆಡ್ ಬೈ ಬಿ ಸಿ ಈಸ್ ಪ್ರಪೋರ್ಷನಲ್ ಟು ಪಿ ಆರ್ ಕ್ಯೂ ಆರ್, ಪಿ ಆರ್ ಡಿವೈಡೆಡ್ ಬೈ ಕ್ಯೂ ಆರ್. ಓಕೆ, ಅದೇ ರೀತಿ ಯು ಕ್ಯಾನ್ ಟೇಕ್ 1 and 2 ಆಲ್ಸೋ. ಎ ಬಿ ಡಿವೈಡೆಡ್ ಬೈ ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆರ್. ಇದು ಸ್ಯಾಟಿಸ್ಫೈ ಆದರೆ ಮಾತ್ರ ಇವೆರಡು ಫಿಗರ್ನ ನಾವು ಏನಂತ ಕರಿತೀವಿ? ಸಿಮಿಲರ್ ಫಿಗರ್ಸ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಸ್ಕ್ವಯರ್. 2 polygons ಆಫ್ ದ ಸೇಮ್ ನಂಬರ್ ಆಫ್ ಸೈಡ್ಸ್ ಆರ್ ಸಿಮಿಲರ್. ಇದು ಡೆಫಿನಿಷನ್, ಐ ಜಸ್ಟ್ ರಿಪೀಟ್ ಇಟ್ ಸೊ ದಟ್ ಪ್ರತಿಯೊಂದು ಸ್ಲೈಡಲ್ಲೂ ನಿಮಗೆ ಗೊತ್ತಾಗುತ್ತೆ ಅಂತ. ಇದು ಸ್ಕ್ವಯರ್ ಎ ಇದೆ, ಎಸ್ ಸಿ ಅಂತ ತಗೊಳ್ಳೋಣ. ಇದನ್ನು ಎಸ್ ಬಿ, ಸ್ಕ್ವಯರ್ ಎ ಸ್ಕ್ವಯರ್ ಬಿ. ಇದನ್ನು ನಾವು ಎ ಬಿ ಸಿ ಡಿ ಅಂತ ತಗೋಬೋದು, ಪಿ ಕ್ಯೂ ಆರ್ ಎಸ್ ಅಂತ ತಗೋಬೋದು. ಇದೆರಡು ಸಿಮಿಲರಾ? ಎಸ್. ಏನಕ್ಕೆ ಅಂದರೆ ಎರಡು ಸ್ಕ್ವಯರ್ದು ಪ್ರತಿಯೊಂದು ಆ್ಯಂಗಲ್ಲು 90 ಡಿಗ್ರಿ ಇರುತ್ತೆ. ಕರೆಕ್ಟಾ? 90 ಡಿಗ್ರಿ, ಇರೋದು 90 ಡಿಗ್ರಿ ಇರುತ್ತೆ. ಅದೇ ರೀತಿ ಇದೆರಡು ಪ್ರಪೋರ್ಷ್ನಲ್, ಸ್ಕ್ವಯರ್ದು ಸೈಜು ಪ್ರಪೋರ್ಷ್ನಲ್ ಇದ್ದೇ ಇರುತ್ತೆ. ಸೊ ದಿಸ್ ಈಸ್ ಎ ಸಿಮಿಲರ್ ಪಾಲಿಗಾನ್ ಆರ್ ಫಿಗರ್. ನೆಕ್ಸ್ಟ್ ನೋಡೋದಾದರೆ ಇಲ್ಲೊಂದು ಪಾಲಿಗಾನ್ ಇದೆ, ಕ್ವಾಡ್ರಿಲ್ಯಾಟ್ರಲ್ ಇದೆ. ಎ ಬಿ ಸಿ ಡಿ ನಮಗೆ ಗೊತ್ತಿದೆ, ಇದು 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇದೆ ಅಂತ ತಿಳ್ಕೊಳ್ಳಿ. ಇದು ಆ್ಯಂಗಲ್ ಎ, ಆ್ಯಂಗಲ್ ಬಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲೂ 90 ಡಿಗ್ರಿ ಇದ್ದೇ ಇರುತ್ತೆ. ಇದು 90 ಡಿಗ್ರಿ 90 ಡಿಗ್ರಿ, ಕರೆಕ್ಟಾ? ಇದಕ್ಕೆ ಪಿ ಕ್ಯೂ ಆರ್ ಎಸ್. ಸೊ ಇವೆರಡನ್ನ ಯಾವಾಗ ನಾವು ಸಿಮಿಲರ್ ಅಂತ ಕರಿತೀವಿ? ಆಲ್ ದ ಕರಸ್ಪಾಂಡಿಂಗ್ ಆ್ಯಂಗಲ್ ಶುಡ್ ಬಿ ಈಕ್ವಲ್. ಆ್ಯಂಗಲ್ ಎ ಶುಡ್ ಬಿ ಈಕ್ವಲ್ ಟು ಆ್ಯಂಗಲ್ ಪಿ, ಆ್ಯಂಗಲ್ ಬಿ ಶುಡ್ ಬಿ ಈಕ್ವಲ್ ಟು ಆ್ಯಂಗಲ್ ಕ್ಯೂ, ಆ್ಯಂಗಲ್ ಸಿ ಶುಡ್ ಬಿ ಈಕ್ವಲ್ ಟು ಆ್ಯಂಗಲ್ ಆರ್, ಆ್ಯಂಗಲ್ ಡಿ ಶುಡ್ ಬಿ ಈಕ್ವಲ್ ಟು ಆ್ಯಂಗಲ್ ಎಸ್. ಕರೆಕ್ಟಾ? ಅದೇ ರೀತಿ ಪ್ರಪೋರ್ಷ್ನೇಟ್ ಆಗಿರಬೇಕು. 1 2 3 4 ಅಂತ ಸೈಡ್ಸ್ ತೊಗೊಂಡ್ರೆ ಇಲ್ಲೂ 1 2 3 4 ಅಂತ ಸೈಡ್ಸ್ ತೊಗೊಂಡ್ರೆ ಎ ಬಿ ಡಿವೈಡೆಡ್ ಬೈ ಬಿ ಡಿ ಅಂದರೆ ಬಿನ ರೆಫರೆನ್ಸಾಗಿ ತೊಗೊಂಡ್ರೆ, ಸೊ ಪಿ ಕ್ಯೂ ಈ ಸೈಡು ಮತ್ತು ಈ ಸೈಡು ತೊಗೊಂಡೆ, ಇದರಲ್ಲೂ ಈ ಸೈಡು ತೊಗೋಬೇಕೀಗ. ಪಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎಸ್. ಓಕೆನಾ? ಇದು ಪ್ರಪೋರ್ಷ್ನೇಟ್ ಆಗಿರಬೇಕು. ಅದೇ ರೀತಿ ಎ ಸಿ, ಇದು ತೊಗೊಂಡ್ರೆ ಎ ಸಿ ಡಿವೈಡೆಡ್ ಬೈ ಎ ಸಿ ಡಿ ತೊಗೊಂಡ್ರೆ ಶುಡ್ ಬಿ ಪ್ರಪೋರ್ಷ್ನಲ್ ಟು ಪಿ ಕ್ಯೂ ಈ ಸೈಡು ಮತ್ತು ಈ ಸೈಡು, ಪಿ ಕ್ಯೂ ಪಿ ಆರ್ ಡಿವೈಡೆಡ್ ಬೈ ಆರ್ ಎಸ್. ಓಕೆನಾ? ಸೊ ಆನ್. ಇದು ನಿಮ್ಮ ಪಾಲಿಗಾನ್ದು ಸಿಮಿಲಾರಿಟಿ ಅಂತ ಕರಿತೀವಿ, ಈ ಥರ ಸ್ಯಾಟಿಸ್ಫೈ ಆದರೆ. ಸೊ ಇದು ಡೆಫಿನಿಷನ್ ಅರ್ಥ ಮಾಡ್ಕೊಳೋದಕ್ಕೆ. ಲೆಟಸ್ ಅಂಡರ್ಸ್ಟ್ಯಾಂಡ್, ನಿಮ್ಮ ಬುಕ್ಕಲ್ಲಿ ಎನ್ ಸಿ ಆರ್ ಟಿ ಬುಕ್ ಇರ್ಬೋದು ಅಥವಾ ಸ್ಟೇಟ್ಸ್ ಸಿಲೆಬಸ್ ಬುಕ್ ಇರ್ಬೋದು. ಎನ್ ಸಿ ಆರ್ ಟಿಲಿ ಎಕ್ಸೈಸ್ 6.1, ಸ್ಟೇಟಲ್ಲಿ 2.1, ಅದರಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ಸ್ನ ನೋಡೋಣ. ಸೊ ಫಸ್ಟ್ ಸಮ್ ಏನು ಕೊಟ್ಟಿದ್ದಾರೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಓಕೆ, ಆಲ್ ದ ಸರ್ಕಲ್ಸ್ ಆರ್ ಕಾಂಗ್ರುಯೆಂಟ್ ಸಿಮಿಲರ್ ಅಂತ ಕೇಳಿದ್ದಾರೆ. ಆಲ್ ದ ಸರ್ಕಲ್ಸ್ ಆರ್ ಸಿಮಿಲರ್ ಬಿಕಾಸ್ ಒಂದು ಚಿಕ್ಕದಿರ್ಬೋದು, ಒಂದು ದೊಡ್ಡದಿರ್ಬೋದು. ಎರಡು ಸರ್ಕಲ್ಸ್ನ ನಾವು ಕಾಂಗ್ರುಯೆಂಟ್ ಅನ್ನೋದಕ್ಕೆ ಎರಡು ಸರ್ಕಲ್ದು ಸೇಮ್ ಸೈಜ್ ಇರಬೇಕು, ಶೇಪ್ ಇರಬೇಕು. ಬಟ್ ಇಲ್ಲಿ ಹೇಳಿರೋದು ಆಲ್ ಸರ್ಕಲ್ಸು, ಒಂದು ಚಿಕ್ಕದಿರ್ಬೋದು, ಒಂದು ದೊಡ್ಡದಿರ್ಬೋದು. ಸೊ ಇದೆರಡು ಕಾಂಗ್ರುಯೆಂಟ್ ಆಗೋಕ್ಕಲ್ಲ, ಸಿಮಿಲರ್ ಆಗುತ್ತೆ. ಎಂತಕ್ಕೆ ಅಂದರೆ ಸೇಮ್ ಶೇಪ್ ಇದೆ, ಬಟ್ ಕರಸ್ಪಾಂಡಿಂಗ್ ಸೈಡ್ಸ್ ಹ್ಯಾಸ್ ಟು ಬಿ ಇನ್ ದ ಸೇಮ್ ರೇಷ್ಯೂ. ಸೊ ಸರ್ಕಲ್ಗೆ ಸಿಮಿಲರ್ ಅಂತ ಬರಿಬೋದು. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಿಮ್ಮ ಎಕ್ಸಾಂಪಲ್ ಕೊಟ್ಟರೆ ಇಟ್ ವುಡ್ ಬಿ ವೆರಿ ಈಸಿ. ಆಲ್ ಸ್ಕ್ವೇರ್ಸ್ ಆರ್ ಎಗೇನ್ ಸಿಮಿಲರ್.
ಓಕೆನಾ? ಯಾಕೆಂದರೆ ಒಂದು ಚಿಕ್ಕದಿರ್ಬೋದು, ಒಂದು ದೊಡ್ಡದಿರ್ಬೋದು, ಪ್ರೊಪೋರ್ಷ್ನೇಟಾಗಿ ಇರೋದು ಕಾಂಗ್ರುಯೆಂಟ್ ಆಗೋದಕ್ಕೆ ಎರಡು ಸೇಮ್ ಸೈಜ್ ಇರಬೇಕು, ಸೇಮ್ ಶೇಪ್ ಇರಬೇಕು. ಕರೆಕ್ಟಾ? ಇಲ್ಲಿ ಕೇಳಿರೋದು ಅವರು ಆಲ್ ಸ್ಕ್ವೇರ್ಸ್ ಇನ್ ದ ವರ್ಡ್. ಓಕೆನಾ? ಸಿಮಿಲರ್. ಆಲ್ ಡ್ಯಾಶ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಎರಡು ಆಪ್ಷನ್ ಕೊಟ್ಟಿದ್ದಾರೆ, ಐಸೋಸೆಲೆಸ್ ಟ್ರಯಾಂಗಲ್ ಮತ್ತು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಇದು ಎರಡರಲ್ಲಿ ಯಾವುದೋ ಒಂದು ರೈಟ್ ಆಪ್ಷನ್ನ. ಸೊ ಸಿಮಿಲರ್ ಅನ್ನೋದಕ್ಕೆ ಈಕ್ವಿಲ್ಯಾಟ್ರಲ್ ತೊಗೊಂಡ್ರೆ ಎಲ್ಲ ಆ್ಯಂಗಲನ್ನು 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಬರುತ್ತಲ್ವಾ. ಸೊ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಮತ್ತು ಆಲ್ ಸೈಡ್ಸ್ ಆರ್ ಪ್ರೊಪೋರ್ಷ್ನಲ್. ಐಸೋಸೆಲೆಸ್ ಅಂದರೆ ಡಿಫ್ರೆಂಟ್ ಆಗಿರುತ್ತೆ, ಎರಡು ಆ್ಯಂಗಲ್ ಮಾತ್ರ ಸೇಮ್ ಇರುತ್ತಲ್ವಾ. ಸೊ ಇನ್ನೊಂದರಲ್ಲಿ ಡಿಫ್ರೆಂಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಐಸೋಸೆಲೆಸ್ ಟ್ರಯಾಂಗಲ್ಲಿ ನಿಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ 70 ಇರ್ಬೋದು. ಇದು ನಿಮಗೆ 60 ಅಂದರೆ ಟೋಟಲ್ಲ ಇಂಟೀರಿಯರ್ ಆ್ಯಂಗಲ್ ಶುಡ್ ಬಿ ಈಕ್ವಲ್ ಟು 360 ಡಿಗ್ರಿ ಅಲ್ವಾ. 140 360 ಮೈನಸ್ 140 ಅಂದರೆ ಇದು 80 ಬರುತ್ತೆ. ಕರೆಕ್ಟಾ? ಸೊ ಇದು 80 ಇರ್ಬೋದು. ಇನ್ನೊಂದು ಐಸೋಸೆಲೆಸ್ ಟ್ರಯಾಂಗಲ್ ತಗೊಂಡ್ರೆ 65 ಇದು 90 ಬರ್ಬೋದು. ಓಕೆ, ಸೊ ಇದೆರಡೂ ಐಸೋಸೆಲೆಸ್ ಟ್ರಯಾಂಗಲ್, ಬಟ್ ದ ಆ್ಯಂಗಲ್ಸ್ ಆರ್ ನಾಟ್ ಸೇಮ್ ಅಲ್ವಾ. ಸೊ ಐಸೋಸೆಲೆಸ್ ಆಗಲ್ಲ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಆಲ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಮತ್ತು ಡೆಫಿನಿಷನ್ ಕೇಳಿದ್ದಾರೆ ನೋಡಿ, ಅಥವಾ ನಿಮ್ಮ ಥಿಯರಮ್ದು. 2 ಪಾಲಿಗಾನ್ ಆಫ್ ದ ಸೇಮ್ ನಂಬರ್ ಆಫ್ ಸೈಡ್ಸ್ ಆರ್ ಸಿಮಿಲರ್ ಇಫ್ ದೇರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ವಾಟ್. ಆ್ಯಂಗಲ್ಸು ಸೇಮ್ ಇರಬೇಕು, ಈಕ್ವಲ್. ಆಪ್ಷನ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ಫಿಲ್ ಮಾಡಬೇಕಟ್ಟೆ. ಆ್ಯಂಡ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಆಫ್ ಸೇಮ್ ರೇಷ್ಯೂ. ಸೇಮ್ ರೇಷ್ಯೂಗೆ ಇನ್ನೊಂದು ಈಕ್ವಲೆಂಟ್ ಇಂಗ್ಲೀಷ್ ವರ್ಡು ಪ್ರಪೋರ್ಷ್ನಲ್. ಓಕೆ, ಸೊ ಮೂವಿಂಗ್ ಆನ್ ವಿತ್ ದ ನೆಕ್ಸ್ಟ್ ಎಕ್ಸಾಂಪಲ್ನ. ಎರಡು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ, ಸಿಮಿಲರ್ ಫಿಗರ್ಸ್ಗೆ, ನಾನ್ ಸಿಮಿಲರ್ ಫಿಗರ್ಸ್ಗೆ. ಸೊ ಫಸ್ಟ್ ಎಕ್ಸಾಂಪಲ್ ಸಿಮಿಲರ್ ಫಿಗರ್ಸ್ಗೆ ಆಲ್ ಸ್ಕ್ವಯರ್ಸ್, ಎರಡನೇದು ಆಲ್ ಸರ್ಕಲ್ಸ್. ಬಿಕಾಸ್ ಸೇಮ್ ಶೇಪ್ ಇರುತ್ತೆ, ಸೇಮ್ ಪ್ರೊಪೋರ್ಷ್ನೇಟ್ ಆಗಿರುತ್ತೆ. ಕರೆಕ್ಟಾ? ನಾನ್ ಸಿಮಿಲರ್ಗೆ ಎಕ್ಸಾಂಪಲ್ಲು ಎ ಟ್ರಯಾಂಗಲ್ ಆ್ಯಂಡ್ ಎ rectangle. 2 a equilateral triangle and a ಸ್ಕ್ವಯರ್. ಯಾವ್ದು ಬೇಕಾದ್ರೂ ಶೇಪ್ ಕೊಡಿ. ಓಕೆ, ಎರಡು ಯಾವ್ದು ಸಿಮಿಲರ್ ಇರಲ್ಲ ಅದು. ಸೊ ಥರ್ಡ್ ಕ್ವೆಶನ್ನು, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಕ್ವಾಡ್ರಿಲ್ಯಾಟ್ರಲ್ಸ್ ಆರ್ ಸಿಮಿಲರ್ ಆರ್ ನಾಟ್. ನಿಮಗೆ ಎರಡು ಕ್ವಾಡ್ರಿಲ್ಯಾಟ್ರಲ್ ಕೊಟ್ಟಿದ್ದಾರೆ, ಎ ಮತ್ತು ಬಿ ಅಂತ ತಗೊಳ್ಳಿ. ಇದೆರಡೂ ಸಿಮಿಲರ ಇಲ್ವೋ ಅಂತ ಕೇಳಿದ್ದಾರೆ. ಸಿಮಿಲರ್ ಆಗೋದಕ್ಕೆ ಏನು ಆಗಬೇಕು? ಕರಸ್ಪಾಂಡಿಂಗ್ ಆ್ಯಂಗಲ್. ಆ್ಯಂಗಲ್ ಎಸ್ ಶುಡ್ ಬಿ ಈಕ್ವಲ್ ಟು ಆ್ಯಂಗಲ್ ಡಿ. ಬಟ್ ಇದರಲ್ಲಿ 90 ಡಿಗ್ರಿ ಇದೆ, ಇಟ್ ಲುಕ್ ಲೈಕ್ ಎ ಸ್ಕ್ವೇರ್, ಬಟ್ ದಿಸ್ ಲುಕ್ ಲೈಕ್ ಎ ನಾರ್ಮಲ್ ಕ್ವಾಡ್ರಿಲ್ಯಾಟ್ರಲ್. ಸೊ ಆ್ಯಂಗಲ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆ್ಯಂಗಲ್ ಡಿ. ಯು ಕ್ಯಾನ್ ಸೇ ಸಿನ್ಸ್ ದ corresponding angles are not similar, both shapes are not similar. ಇದು ಇಂಪಾರ್ಟೆಂಟ್, ನಾಟ್ ಸಿಮಿಲರ್. ಓಕೆ, ಹೋಪ್ಫುಲಿ ಆ್ಯಸ್ ಪಾರ್ಟ್ ಆಫ್ ದಿಸ್ ವಿಡಿಯೋ ನಿಮಗೆ ಟ್ರಯಾಂಗಲ್ಸ್ ನಿಮ್ಮ ಕ್ಲಾಸ್ 10th ಚಾಪ್ಟರ್ 6 NCERT ಬುಕ್ಕಲ್ಲಿ ಅಥವಾ ಚಾಪ್ಟರ್ 2 ಸ್ಟೇಟ್ ಸಿಲೆಬಸ್ಸಲ್ಲಿ ಇರುವಂಥ ಟ್ರಯಾಂಗಲ್ಸ್ ಟಾಪಿಕ್ದು ಓವರ್ವ್ಯೂ ಮತ್ತು ಎಕ್ಸಸೈಸ್ 6.1 ಅಥವಾ 2.1ನ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯಿತು ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಟ್ ದ ಸೇಮ್ ಟೈಮ್ ಮುಂದಿನ ದಿನಗಳಲ್ಲಿ ಯಾವ ಪರ್ಟಿಕ್ಯುಲರ್ ಟಾಪಿಕ್, ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಟಾಪಿಕ್ ಇರ್ಬೋದು, ನನ್ನ ಕಡೆಯಿಂದ ವೀಡಿಯೋ ಬೇಕು ಅಂತ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಧನ್ಯವಾದಗಳು. ಆಲ್ಸೋ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಮ್ಯಾಥಮೆಟಿಕ್ಸ್ನ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಕಲಿಬೇಕು ಅಂತ ಇದ್ದರೆ ಈ ವಿಡಿಯೋ ಇನ್ಫಾರ್ಮೇಷನ್ ಅವರಿಗೆ ಶೇರ್ ಮಾಡಿ, ಸೊ ದಟ್ ಅವರೂ ಕೂಡ ಈ ವಿಡಿಯೋ ನೋಡಿ ಟಾಪಿಕ್ಸ್ ಬಗ್ಗೆ ಸ್ವಲ್ಪ ಕ್ಲಾರಿಟಿನ ತಗೋಬೋದು. ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ಗುಡ್ ಒನ್.
Hope you like this video. To support us and our effort, you can scan this QR code and make a donation. Thank you.